ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನು ಅರಿಯದ ಮುಗ್ಧ ಬಾಲೆ ಈ 13ರ ಬಾಲಕಿ. ಆಕೆಯ ಮೇಲೆ 30 ಮಂದಿ ನಿರಂತರ ಅತ್ಯಾಚಾರವನ್ನು ನಡೆಸಿದ್ದಾರೆ ಅಂದರೆ ಅದನ್ನು ನೆನಪಿಸಿಕೊಳ್ಳಲು ಮೈಯೆಲ್ಲ ನಡುಗೋತಿದೆ. ಆದರೆ ಇನ್ನೊಂದು ಶಾಕಿಂಗ್ ವಿಷಯ ಅಂದರೆ, ಮನೆಗೆ ಹೋಗಲು ಆಟೋ ರಿಕ್ಷಾ ಹತ್ತಿದ ಬಾಲಕಿಯನ್ನು ಅದರ ಡ್ರೈವರೇ 1,000 ರೂಪಾಯಿಗೆ ಮಾರಾಟವನ್ನು ಮಾಡಿದ್ದಾನೆ ಅಂದರೆ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಊಹಿಸಿಕೊಳ್ಳಲು ಆಗದ ಸ್ಥಿತಿ ಸದ್ಯಕ್ಕಿರುವಂಥದ್ದು. ಇಂಥ ಕಾಮುಕರ ಅಟ್ಟಹಾಸದಲ್ಲಿ ಬಾಲಕಿ ನಲುಗಿದ್ರೆ ಅತ್ತ ಸರ್ಕಾರ ಇಂಥವುಗಳಿಗಾಗಿಯೇ ಮೀಸಲಿರುವ 4 ಹೋಟೆಲ್ಗಳ ಮೇಲೆ ಬುಲ್ಡೋಜರನ್ನು ಪ್ರಹಾರ ಮಾಡಿದೆ. ಈ ಘಟನೆ ನಡೆದಿರೋದು ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ. ಹೋಟೆಲ್ ನಿರ್ವಾಹಕ ಮತ್ತು ವ್ಯವಸ್ಥಾಪಕರು ಸಂತ್ರಸ್ತೆಯನ್ನು ಒಂದು ಕೋಣೆಯಲ್ಲಿ ಇರಿಸಿಕೊಂಡು ಇತರ ಜನರನ್ನು ಸಾಮೂಹಿಕ ಅತ್ಯಾಚಾರವನ್ನು ಮಾಡಲು ಕರೆಸಿದ್ದಾರೆ ಎಂದು ಪ್ರಾಥಮಿಕ ತನಿಖೆಗಳು ಬಹಿರಂಗಪಡಿಸಿವೆ. ಘಟನೆ ಬೆಳಕಿಗೆ ಬಂದ ನಂತರ ಇಡೀ ನಗರ ಉದ್ವಿಗ್ನವಾಯಿತು. ಹೋಟೆಲನ್ನು ಕೆಡವಲು ಮತ್ತು ಸಾಮೂಹಿಕ ಅತ್ಯಾಚಾರದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜನರು ಬೀದಿಗಿಳಿದ್ರು. ಈ ಮಧ್ಯೆ ನಗರದಲ್ಲಿ ಸುಮಾರು 150 ಹೋಟೆಲ್ಗಳ ಕಾರ್ಯಾಚರಣೆಯನ್ನು ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದ್ರು. ಶ್ರೀಗಂಗಾನಗರ ಪ್ರವಾಸಿ ತಾಣವೂ ಅಲ್ಲ ಅಥವಾ ವಾಣಿಜ್ಯ ಕೇಂದ್ರವೂ ಅಲ್ಲ, ಹಾಗಾದರೆ ಇಷ್ಟೊಂದು ಹೋಟೆಲ್ಗಳು ಯಾಕೆ ಕಾರ್ಯನಿರ್ವಹಿಸ್ತಿವೆ ಎಂದು ವಾದಿಸಿದ್ರು. ಹೋಟೆಲ್ ನೋಂದಣಿಗಳ ಬಗ್ಗೆ ತನಿಖೆ ನಡೆಸಬೇಕೆಂದು ಜನರು ಒತ್ತಾಯಿಸಿದ್ರು. ತಡರಾತ್ರಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮತ್ತು ಆಡಳಿತ ತಂಡಗಳು ಜೆಸಿಬಿಗಳು ಮತ್ತು ಹೈಡ್ರಾಲಿಕ್ ಯಂತ್ರಗಳೊಂದಿಗೆ ಹೋಟೆಲನ್ನು ಕೆಡವಿದ್ದಾರೆ. ಕಾರ್ಯಾಚರಣೆಯ ಸಮಯದಲ್ಲಿ ದೊಡ್ಡ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿತ್ತು. ಹಾಗಾದರೆ ಭಾರತದಂತಹ ದೊಡ್ಡ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಪದೇ ಪದೇ ಸುದ್ದಿಯಾಗ್ತಿವೆ. ಪ್ರತಿಯೊಂದು ಘಟನೆ ಸಮಾಜವನ್ನು ಬೆಚ್ಚಿ ಬೀಳಿಸುವಂತಿರುತ್ತೆ. ಆದರೆ ಒಂದು ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ: ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಯಾಕೆ ನಡೀತಾ ಇವೆ? ಇದರ ಹಿಂದಿನ ಮೂಲ ಕಾರಣ ಏನು? ಮೊದಲನೇದಾಗಿ, ಮಹಿಳೆಯರ ಬಗ್ಗೆ ಇರುವ ತಪ್ಪು ಮನೋಭಾವ. ಕೆಲವರು ಮಹಿಳೆಯರನ್ನ ಸಾಮಾನ್ಯ ವ್ಯಕ್ತಿಗಳಾಗಿ ನೋಡೋ ಬದಲು ತಮ್ಮ ಇಚ್ಛೆಯಂತೆ ವರ್ತಿಸಬಹುದಾದವರಂತೆ ಭಾವಿಸ್ತಾರೆ. ಈ ವಿಕೃತ ಮನಸ್ಥಿತಿಯೇ ಅನೇಕ ಲೈಂಗಿಕ ದೌರ್ಜನ್ಯಗಳಿಗೆ ಕಾರಣವಾಗ್ತದೆ. ಎರಡನೇದಾಗಿ, ಕಾನೂನಿನ ಭಯದ ಕೊರತೆ. ಕಾನೂನುಗಳು ಕಠಿಣವಾಗಿದ್ರೂ ಕೆಲವು ಪ್ರಕರಣಗಳಲ್ಲಿ ತನಿಖೆ ಮತ್ತು ನ್ಯಾಯ ಪ್ರಕ್ರಿಯೆ ವಿಳಂಬವಾಗುತ್ತೆ. ಇದರಿಂದ ಕೆಲ ಅಪರಾಧಿಗಳಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದು ಎಂಬ ತಪ್ಪು ಭಾವನೆ ಮೂಡುತ್ತೆ. ಸರ್ಕಾರವು ವೇಗದ ನ್ಯಾಯಾಲಯಗಳು ಮತ್ತು ಮಹಿಳಾ ಸುರಕ್ಷತಾ ಕ್ರಮಗಳನ್ನು ಜಾರಿಗೆ ತಂದಿದ್ರೂ ಪರಿಣಾಮಕಾರಿ ಅನುಷ್ಠಾನ ಅತ್ಯಂತ ಮುಖ್ಯವಾಗಿದೆ. ಮೂರನೇದಾಗಿ, ಮದ್ಯ, ಮಾದಕ ವಸ್ತುಗಳ ದುರುಪಯೋಗ ಹಾಗೂ ಆಕ್ರಮಣಕಾರಿ ವರ್ತನೆ. ಎಲ್ಲ ಅಪರಾಧಿಗಳಿಗೂ ಇದು ಕಾರಣ ಅಲ್ಲ, ಆದರೆ ಕೆಲವು ಪ್ರಕರಣಗಳಲ್ಲಿ ಇವು ನಿಯಂತ್ರಣವನ್ನು ಕಳೆದುಕೊಳ್ಳಲು ಕಾರಣವಾಗಿರೋದು ತನಿಖೆಗಳಲ್ಲಿ ಕಂಡುಬಂದಿದೆ. ನಾಲ್ಕನೆಯದಾಗಿ, ಲೈಂಗಿಕ ಶಿಕ್ಷಣ ಮತ್ತು ಗೌರವದ ಶಿಕ್ಷಣದ ಕೊರತೆ. ಬಾಲ್ಯದಿಂದಲೇ ಪರಸ್ಪರ ಗೌರವ, ಒಪ್ಪಿಗೆ, ಮಹಿಳೆಯರ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸರಿಯಾದ ಶಿಕ್ಷಣ ಸಿಗದೇ ಇರೋದು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸುತ್ತೆ. ಐದನೇದಾಗಿ, ಸಾಮಾಜಿಕ ಒತ್ತಡ ಮತ್ತು ಮೌನ. ಅನೇಕ ಸಂತ್ರಸ್ತರು ಸಮಾಜದ ಭಯ, ಅಪಮಾನ ಅಥವಾ ಕುಟುಂಬದ ಒತ್ತಡದಿಂದ ದೂರು ದಾಖಲಿಸೋದೇ ಇಲ್ಲ. ತಜ್ಞರ ಪ್ರಕಾರ ದಾಖಲಾಗುವ ಪ್ರಕರಣಗಳಿಗಿಂತ ನಿಜವಾದ ಸಂಖ್ಯೆ ಹೆಚ್ಚಿರಬಹುದು. ಇನ್ನೊಂದು ಮಹತ್ವದ ಸಂಗತಿ ಏನಂದರೆ, ಜನರು ಸಾಮಾನ್ಯವಾಗಿ ಅಪರಿಚಿತರು ಈ ಅಪರಾಧವನ್ನು ಮಾಡ್ತಾರೆ ಅಂತ ಭಾವಿಸ್ತಾರೆ. ಆದರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ವಿಶ್ಲೇಷಣೆಯ ಪ್ರಕಾರ ಬಹುತೇಕ ಪ್ರಕರಣಗಳಲ್ಲಿ ಆರೋಪಿ ಸಂತ್ರಸ್ತೆಗೆ ಪರಿಚಯರಾಗಿರ್ತಾರೆ. ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು ಅಥವಾ ಪರಿಚಯಸ್ಥರು. ಭಾರತದಲ್ಲಿ ಮಹಿಳೆಯರ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಇನ್ನೂ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ. ಲಭ್ಯವಿರುವ ಇತ್ತೀಚಿನ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಪ್ರಕಾರ 1 ವರ್ಷದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತವೆ. ಅಂದರೆ ಸರಾಸರಿಯಾಗಿ ಪ್ರತಿದಿನ ಸುಮಾರು 55ರಿಂದ 60 ಪ್ರಕರಣಗಳು ಪೊಲೀಸರಲ್ಲಿ ದಾಖಲಾಗ್ತವೆ. ಇದು ಸುಮಾರು ಪ್ರತಿ 18ರಿಂದ 20 ನಿಮಿಷಕ್ಕೊಮ್ಮೆ ಒಂದು ಪ್ರಕರಣ ದಾಖಲಾಗುವಷ್ಟು ಗಂಭೀರ ಪರಿಸ್ಥಿತಿ. ಆದರೆ ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ದತ್ತಾಂಶದ ಪ್ರಕಾರ
ಭಾರತವು ಪ್ರತಿ ವರ್ಷ ಸರಾಸರಿ 31,000ದಿಂದ 32,000ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳನ್ನು ವರದಿ ಮಾಡುತ್ತದೆ. ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ಸಾಮಾನ್ಯವಾಗಿ ಅತ್ಯಧಿಕ ಸಂಪೂರ್ಣ ಸಂಖ್ಯೆಯನ್ನು ದಾಖಲಿಸುತ್ತವೆ. ಕರ್ನಾಟಕದಲ್ಲಿ ಅಧಿಕೃತ ಅಂಕಿಅಂಶಗಳು ರಾಜ್ಯಾದ್ಯಂತ ಮಹಿಳೆಯರ ಮೇಲಿನ ಅಪರಾಧಗಳು ಸಾವಿರಾರು ಪ್ರಕರಣಗಳು ವರದಿಯಾಗುವುದರೊಂದಿಗೆ ಪ್ರಮುಖ ಕಳವಳಕಾರಿಯಾಗಿ ಉಳಿದಿವೆ. ಎನ್ಸಿಆರ್ಬಿ ವಾರ್ಷಿಕವಾಗಿ ರಾಜ್ಯಾದ್ಯಂತ ಸಾವಿರಾರು ಅಪರಾಧಗಳನ್ನು ವರದಿ ಮಾಡುತ್ತವೆ. ಇತ್ತೀಚಿನ ವರ್ಷದಲ್ಲಿ ಬೆಂಗಳೂರು ನಗರದಲ್ಲಿ 168 ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದು, ಪ್ರಮುಖ ಮಹಾನಗರಗಳಲ್ಲಿ 3ನೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ಇವು ಪೊಲೀಸರಲ್ಲಿ ದಾಖಲಾಗಿರುವ ಪ್ರಕರಣಗಳು ಮಾತ್ರ ಅಲ್ಲ. ಸಮಾಜದ ಭಯ, ಕುಟುಂಬದ ಒತ್ತಡ, ಅಪಮಾನ, ಬೆದರಿಕೆ ಅಥವಾ ನ್ಯಾಯ ಸಿಗೋದಿಲ್ಲ ಎಂಬ ಆತಂಕದಿಂದ ಅನೇಕ ಮಹಿಳೆಯರು ಮತ್ತು ಬಾಲಕಿಯರು ದೂರು ದಾಖಲಿಸುವುದೇ ಇಲ್ಲ. ಆದ್ದರಿಂದ ತಜ್ಞರ ಅಭಿಪ್ರಾಯದಲ್ಲಿ ನಿಜವಾದ ಘಟನೆಗಳ ಸಂಖ್ಯೆ ಇದಕ್ಕಿಂತ ಹೆಚ್ಚಿರಬಹುದು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ, ಹೆಚ್ಚಿನ ಜನರು ಅತ್ಯಾಚಾರಗಳನ್ನು ಅಪರಿಚಿತರು ಮಾಡ್ತಾರೆ ಅಂತ ಭಾವಿಸ್ತಾರೆ. ಆದರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ವಿಶ್ಲೇಷಣೆಯಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ಆರೋಪಿ ಸಂತ್ರಸ್ತೆಗೆ ಪರಿಚಿತ ವ್ಯಕ್ತಿಯಾಗಿರ್ತಾನೆ. ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು ಅಥವಾ ಪರಿಚಯಸ್ಥರು ಕೂಡ ಆರೋಪಿಗಳಾಗಿರುವ ಪ್ರಕರಣಗಳು ಸಾಕಷ್ಟು ಕಂಡುಬರ್ತವೆ.